ನಮಸ್ಕಾರ ಆತ್ಮೀಯರೇ, ಇವತ್ತು ನಾವು ಪಿ ಡಿ ಒ ಎಕ್ಸಾಮ್ ಪ್ಯಾಟರ್ನ್ ಹೆಂಗಿರುತ್ತೆ ಮತ್ತು ಅದ್ರ ಸಿಲೆಬಸ್ ರಿಲೇಟೆಡ್ ನೋಡೋಣ. ಏನೇನಿದೆ ಸಿಲೆಬಸ್ ಅಂತ. ಪಿ ಡಿ ಒ ಎಕ್ಸಾಮು ಲಿಖಿತ ಪರೀಕ್ಷೆ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಎರಡು ಪೇಪರ್ ಇರುತ್ತೆ. ಮೊದಲನೇ ಪೇಪರು 100 ಮಾರ್ಕ್ಸಿಗಿರುತ್ತೆ, 1.5 ಅವರು, ಇಲ್ಲಿ ಬರೆದಿದೆ ನೋಡಿ. ಆಮೇಲೆ ಎರಡನೇ ಪೇಪರ್ ಬಂದುಬಿಟ್ಟು 2 ಅವರ್ ಇರುತ್ತೆ. ಅದರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಸಾಮಾನ್ಯ ಕನ್ನಡ ಬಂದುಬಿಟ್ಟು 35 ಮಾರ್ಕ್ಸು, ಸಾಮಾನ್ಯ ಇಂಗ್ಲೀಷ್ ಬಂದುಬಿಟ್ಟು 35 ಮಾರ್ಕ್ಸು, ಕಂಪ್ಯೂಟರ್ ಜ್ಞಾನ ಬಂದುಬಿಟ್ಟು 30 ಮಾರ್ಕ್ಸು. ಹೀಗೆ ಟೋಟಲು 200 ಮಾರ್ಕ್ಸಿಗಿರುತ್ತೆ. ಆಮೇಲೆ ಒಂದು ಕನ್ನಡ ಪರೀಕ್ಷೆನೂ ಇರುತ್ತೆ. ಅದು ಮೇ ಬಿ ಕನ್ನಡ ಮೀಡಿಯಮ್ ಇಲ್ಲದೆ ಇರೋರಿಗಿದೆ ಅನಿಸುತ್ತೆ. ಆಮೇಲೆ ಈ ಪರೀಕ್ಷೆ ಕೊಡೋಕ್ಕೆ ಏನೇನು ಸಿಲೆಬಸ್ಸು ಅಂತ ನೋಡೋಣ. ಮೊದಲನೇ ಪೇಪರ್ಗೆ ಸಾಮಾನ್ಯ ಜ್ಞಾನ ಪೇಪರ್ಗೆ ಪ್ರಸ್ತುತ ಘಟನೆಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ, ಸಾಮಾನ್ಯ ವಿಜ್ಞಾನ ವಿಷಯಗಳು, ಭೂಗೋಳದಲ್ಲಿ ವಿಷಯಗಳು, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಇತಿಹಾಸ ಮತ್ತು ಅದರ ಬೆಳವಣಿಗೆಗಳಲ್ಲಿನ ವಿಷಯಗಳು, ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯದ ನಂತರ ಕರ್ನಾಟಕದಲ್ಲಿ ಭೂ ಸುಧಾರಣೆಗಳು, ಸಾಮಾಜಿಕ ಬದಲಾವಣೆಯ ವಿಷಯಗಳು, ಕರ್ನಾಟಕದ ಆರ್ಥಿಕತೆ ವಿಷಯಗಳು, ಅದರ ಸಾಮರ್ಥ್ಯಗಳು ಮತ್ತು ದೌರ್ಬಲ್ಯ, ಪ್ರಸ್ತುತ ಸ್ಥಿತಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಘಗಳ ವಿಷಯಗಳು, ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರದ ವಿಷಯಗಳು, ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕದ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು, ಮಾನಸಿಕ ಸಾಮರ್ಥ್ಯದ ವಿಷಯಗಳು. ಆಮೇಲೆ ಪೇಪರ್ 2 ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನಕ್ಕೆ ರಿಲೇಟೆಡು. ಸಾಮಾನ್ಯ ಕನ್ನಡ ಸಿಲೆಬಸ್ ಬಂದುಬಿಟ್ಟು ಕನ್ನಡ ವ್ಯಾಕರಣ, ಶಬ್ದಕೋಶ, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಕನ್ನಡ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಗ್ರಹಿಸುವ ಶಕ್ತಿ, ಸರಿಯಾದ ಮತ್ತು ತಪ್ಪು ಬಳಕೆಯ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯ. ಇಂಗ್ಲೀಷ್ ಬಂದುಬಿಟ್ಟು ಪಠ್ಯಕ್ರಮ ಇಂಗ್ಲೀಷ್ ವ್ಯಾಕರಣ, ಶಬ್ದಕೋಶ, ಕಾಗುಣಿತ, ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಇಂಗ್ಲೀಷ್ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವ, ಗ್ರಹಿಸುವ ಶಕ್ತಿ ಮತ್ತು ಸರಿಯಾದ ತಪ್ಪಾದ ಬಳಕೆಯ ನಡುವೆ ತಾರತಮ್ಯ ಮಾಡುವ ಸಾಮರ್ಥ್ಯ. ಆಮೇಲೆ ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಸಿಸ್ಟಮ್ ಮೂಲಭೂತ ಅಂಶಗಳು, ಆಪರೇಟಿಂಗ್ ಸಿಸ್ಟಮ್ ಮೂಲಭೂತ ಅಂಶಗಳು, MS ಆಫೀಸ್, ಕೀ ಶಾರ್ಟ್ಕಟ್ಗಳು ಮತ್ತು ಅವುಗಳ ಉಪಯೋಗಗಳು, ಪ್ರಮುಖ ಕಂಪ್ಯೂಟರ್ ನಿಯಮಗಳು ಮತ್ತು ಸಂಕ್ಷೇಪಣಗಳು, ಕಂಪ್ಯೂಟರ್ ನೆಟ್ವರ್ಕ್ಸ್, ಸೈಬರ್ ಭದ್ರತೆ, ಇಂಟರ್ನೆಟ್. ಹೀಗೆ ಎಲ್ಲ ಸಿಲೆಬಸ್ ಇದೆ. ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಇಲ್ಲಿದ್ದಾರೆ ನೋಡಿ, KEA ಅಂತ ಒಂದು ವೆಬ್ಸೈಟ್ ಇದೆ. ಒಂದು ನಿಮಿಷ ತೋರಿಸ್ತೀನಿ. KEA ಅಧಿಕೃತ ವೆಬ್ಸೈಟ್ನಿಂದ ಕರ್ನಾಟಕ PDO ಪಠ್ಯಕ್ರಮ ಹಾಗೂ ಪರೀಕ್ಷಾ ಮಾದರಿಯನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಅಲ್ಲಿ ನಿಮಗೆ ಈ ಎಲ್ಲ ಸಿಲೆಬಸ್ಸು ಡೌನ್ಲೋಡ್ ಆಗುತ್ತೆ. ಸೊ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಇದಕ್ಕೆ ರಿಲೇಟೆಡ್ PDOಗೆ ರಿಲೇಟೆಡ್ ಆಗಿರೋ ಬುಕ್ಸ್ಗಳನ್ನು ಮುಂದಿನ ವಿಡಿಯೋದಲ್ಲಿ ರೆಫರ್ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.